ಹಲೋ ವಿದ್ಯಾರ್ಥಿಗಳೇ, ಕೆ ಸಿ ಟಿ ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಮತ್ತೊಂದು ವೆರಿ ಇಂಪಾರ್ಟೆಂಟ್ ವಿಡಿಯೋಗೆ ಸುಸ್ವಾಗತ. ಸರಿ, ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿದ್ದರೆ ಮೊದಲು ಸಬ್ಸ್ಕ್ರೈಬ್ ಆಗಿಡಿ, ಒಂದು ಲೈಕ್ ಕೂಡ ಕೊಡ್ಕೊಂಬಿಡಿ. ಯಾಕೆಂತಂದರೆ ವೆರಿ ಇಂಪಾರ್ಟೆಂಟ್ ಮಾತಾಡ್ಲಿಕ್ಕೆ ಹೋಗ್ತಿದ್ದೀನಿ. ಆವಾಗಲೇ ನಾನು ಸಿಕ್ಕಾಪಟ್ಟೆ ನನ್ನ ಎಕ್ಸಾಮ್ ಮುಗಿಸ್ಕೊಂಡು ಜಸ್ಟ್ ಹೊರಗಡೆ ಬಂದಿದ್ದೆ. ನಿಮ್ಮ ಅಪ್ಡೇಟ್ಸ್ಗೋಸ್ಕರ ಏನಂತಂದರೆ ಸ್ವಲ್ಪ ಹೆಂಗೆಂಗೋ ಮಾತಾಡಿದ್ದೆ, ಅದು ನೋಡ್ಕೊಂಡಿದ್ದೀರಾ. ಬಟ್ ಇವಾಗ ಏನು ಮಾತಾಡ್ತೀನಿ ಕ್ಲಿಯರಾಗಿ ಕೇಳ್ಕೊತ ಹೋಗಿ. ಸೀಟ್ ಅಲಾಟ್ಮೆಂಟ್ ಆದವ್ರಿಗೆ ಮತ್ತು ಸೀಟ್ ಅಲಾಟ್ಮೆಂಟ್ ಆಗಿಲ್ಲ, ಯಾರಿಗೆಲ್ಲ ಆಗಿಲ್ಲ ಅವ್ರಿಗೂ ಕೂಡ ಓಕೆ. ಎರಡು ರೀತಿಗೆ ಮೊದಲು ಮಾತಾಡ್ಲಿಕ್ಕೆ ಹೋಗಿಬಿಡ್ತೀನಿ. ಮೊದಲು ಬಂದುಬಿಟ್ಟು ಸೀಟ್ ಯಾರಿಗೆಲ್ಲ ಅಲರ್ಟ್ ಆಗಿಲ್ಲ ಅವ್ರಿಗೆ ಮಾತಾಡ್ಬಿಡ್ತೀನಿ. ಸೀಟ್ ಆಗಿಲ್ಲ ನೋಡಿ, ನೀವೇನು ಮಾಡಬೇಕಂದ್ರೆ ಏನೂ ಮಾಡೋಂಗಿಲ್ಲ. ಲೈಕ್ ಎಕ್ಸಾಂಪಲ್, ನೀವು ಈ ಸದ್ಯಕ್ಕೆ ಕೂತು ಮಾಡಿದಿನ ಅಂತಂದರೆ ಈಗಾಗಲೇ ಅಂದರೆ ಮಾಕ್ ಅಲಾಟ್ಮೆಂಟ್ ಆದ ನಂತರ ಆಪ್ಷನ್ ಎಂಟ್ರಿ ಮಾಡಿದ್ರು ನೋಡ್ರಿ, ಆ ಆಪ್ಷನ್ ಎಂಟ್ರಿ ಇನ್ನೊಂದು ಟೈಮ್ ಚೆಕ್ಔಟ್ ಮಾಡ್ಕೋರಿ. ಅಲ್ಲಿದ್ರಲ್ಲಿ ಓಕೆ, ಆ ಕಾಲೇಜಸ್ಸಲ್ಲಿ ಏನಾದರೂ ರೀಅರೇಂಜ್ ಮಾಡ್ಕೊಳ್ಳೋದಂತಂದರೆ ಕರೆಕ್ಟಾಗಿ ನೀಟಾಗಿ ಮಾಡ್ಕೋರಿ, ಇನ್ನೊಂದು ಟೈಮ್ ಮಾಡ್ಕೋರಿ. ಓಕೆ, ಅಂದರೆ ಅಷ್ಟೇ ಕಾಲೇಜಲ್ಲೇ ನಿಮ್ಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಬರೋದು. ಸೆಕೆಂಡ್ ರೌಂಡ್ಗೆ ಡೈರೆಕ್ಟಾಗಿ ಸೆಕೆಂಡ್ ರೌಂಡ್ಗೆ ಹೋಗ್ತಾರೆ. ಯಾವುದೇ ರೀತಿ ಚಾಯ್ಸ್ ಎಂಟ್ರಿ ಇಲ್ಲ. ಅಂದರೆ ಯಾರಿಗೆಲ್ಲ ಸೀಟ್ ಸಿಕ್ಕಲ್ಲ ನಿಮಗೆ ಡೈರೆಕ್ಟ್ ಏನಾಗ್ತದೆ, ಸೆಕೆಂಡ್ ರೌಂಡ್ಗೆ ಹೋಗ್ತೀರಾ. ನಿಮ್ಗೆ ಯಾವುದೇ ರೀತಿ ಚಾಯ್ಸ್ ಎಂಟ್ರಿ ಇರೋಲ್ಲ, ಡೈರೆಕ್ಟಾಗಿ ಸೆಕೆಂಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡ್ತೀರಾ. ಓಕೆ, ಸೆಕೆಂಡ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗ್ಬೋದು ಅಂತಂದರೆ ಈ ಸದ್ಯಕ್ಕೆ 12ನೇ ತಾರೀಕು ಕೂಡ ಅಡ್ಮಿಷನ್ ಇದೆ. ಸೊ 15ನೇ ತಾರೀಕು ಕೂಡ ಲೇಟ್ ಆಗುತ್ತೆ. 15, 16 ಇನ್ನೂ ಕೂಡ ಲೇಟ್ ಆಗುತ್ತೆ. ಮೇ ಬಿ ನಿಮ್ದು 17ನೇ ತಾರೀಕು ಈ ರೀತಿ 15ರ ಮೇಲೇ ನೋಡಪ್ಪ ನಿಮ್ಮದು ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗೋದು. ಓಕೆ, ಹೇಳ್ತಾ ಇದ್ದೀನಿ 15ರ ಮೇಲ್ಗಡೆ ನಿಮ್ಮದು ಸೆಕೆಂಡ್ ರೌಂಡು ಕೌನ್ಸಿಲಿಂಗ್ ಸ್ಟಾರ್ಟ್ ಆಗ್ತದೆ. ಸರಿ, ಬಿಟ್ಟಾಗ ನಿಮಗೆಲ್ಲರೂ ಕೂಡ ನೀಟಾಗಿ ಸೆಕೆಂಡ್ ರೌಂಡ್ ಬಗ್ಗೆ ನೀವು ಅಷ್ಟೇ ಇರಲ್ಲ, ಹೇಳ್ತೀನಿ ನೋಡಿ, ಸೀಟ್ ನೀವು ಅಷ್ಟೇ ಇರಲ್ಲ. ಈಗ ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕೋರು ಕೂಡ ಕೆಲವೊಂದಿಷ್ಟು ಭಾಳಷ್ಟು ಸ್ಟೂಡೆಂಟ್ ಬರ್ತಾರೆ ಸೆಕೆಂಡ್ ರೌಂಡಲ್ಲಿ, ಅವ್ರ ಜೊತೆ ನಿಮ್ಮದು ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ. ಆ್ಯಂಡ್ ಯಾರೆಲ್ಲ ಸೀಟ್ ಸಿಕ್ಕಲ್ಲ ನಿಮ್ಗೆ ಹೇಳ್ತೀನಿ ನೋಡಿ, ಕಟ್ ಆಫ್ ವರಿ ಮಾಡ್ಕೊಬೇಡಿ, ಇನ್ಕ್ರೀಸ್ ಆಗೇ ಆಗುತ್ತದೆ. ಓಕೆ, ತಲೆ ಕೆಡಿಸ್ಬಿಡಿ, ಆರಾಮಾಗಿ ಇನ್ಕ್ರೀಸ್ ಆಗುತ್ತೆ ಸೆಕೆಂಡ್ ರೌಂಡ್ಗೆ. ಫಸ್ಟ್ ರೌಂಡ್ದು ಕಟ್ ಆಫ್ ಬೇಕಾದ್ರೆ ಸೆಕೆಂಡ್ ರೌಂಡ್ ಕಟ್ ಆಫ್ ನೋಡೋರಂತೆ ಭಾಳಷ್ಟು ಅಜ್ಗಜಾಂತರ ವ್ಯತ್ಯಾಸ ಆಗ್ತದೆ ಈ ಸರ್ತಿ ಕೂಡ. ಸರಿ, ತಲೆ ಕೆಡಿಸ್ಬಿಡಿ, ಸೀಟ್ ಸಿಗುತ್ತೆ. ಸರಿ, ಈಗ ಸೀಟ್ ಸಿಕ್ಕವ್ರ ಬಗ್ಗೆ ಮಾತಾಡ್ತಾ ಹೋಗಿಬಿಡ್ತೀನಿ. ಸೀಟು ಸಿಕ್ಕವರು ಏನು ಮಾಡಬೇಕು, ಈಗಾಗಲೇ ಯಾವ ಡೇಟ್ ಬಗ್ಗೆ ಡೀಟೇಲ್ಸ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಲ್ಲಾಂತಂದರೆ ಇನ್ನೂ ಕೂಡ ಕೇದಲ್ಲಿ ಒನ್ ಟೈಮ್ ಹೇಳ್ಬೇಕಂತಂದರೆ ಈಗಾಗಲೇ ಮೊದಲು ಏನು ಮಾಡಿದಾರೆ ಒಂದು ಈ ಥರ ಎಲ್ಲನೂ ಕೂಡ ಡೇಟ್ನೆಲ್ಲನೂ ಕೂಡ ಶೆಡ್ಯೂಲಲ್ಲಿ ಬಿಟ್ಟಿದ್ದಾರೆ. ನಾವು ಈಗ ಒನ್ ಟೈಮ್ ಕ್ಲಿಕ್ ಮಾಡಿಕೊಂಡು ಏನಾದರೂ ನೋಡ್ಕೊಳ್ಳೋಣ ಅಂತಂದರೆ ನಿಮಗೆ ಗೊತ್ತಿದೆ ಈ ರೀತಿಯಾಗಿ ಬರ್ಬೋದು. ನನ್ನ ಹತ್ರ PDF ಕೂಡ ಇದೆ, ಅದನ್ನ ಬೇಕಾದ್ರೆ ತೋರಿಸ್ಕೊಂಡು ಮಾತಾಡ್ತೀನಿ ನಿಮಗೆ. ಆ ಟಿಪ್ಪಣಿಯಲ್ಲಿ ಏನಿದೆ ಅಂತಂದರೆ ಚಾಯ್ಸ್ ಎಂಟ್ರಿ ಬಗ್ಗೆ ಡೀಟೇಲ್ಸಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನಿಮಗೆ ಚಾಯ್ಸ್ ಎಂಟ್ರಿ ಬಗ್ಗೆ ಇನ್ನೂ ಕೂಡ ಡೀಟೇಲ್ಸ್ ಬೇಕಂತಂದರೆ KA ಡೈರೆಕ್ಟ್ ಅವರೇ ಕೂತು, ಓಕೆ, ಗೊತ್ತಿರುವಾಗೆ ಪ್ರಸನ್ನ ಸರ್ ಅವರೇ ಕೂತು ಬಿಟ್ಟು ನೀಟಾಗಿ ಚಾಯ್ಸ್ ಎಂಟ್ರಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದು ವೀಡಿಯೋ ಬೇಕಿತ್ತಂದರೆ ಕಾಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೀನಿ, ಆ ವಿಡಿಯೋ ಒನ್ ಟೈಮ್ ನೋಡ್ಕೊಂಬನ್ನಿ ಆಯಿತಾ. ಈಗ ಚಾಯ್ಸ್ ಎಂಟ್ರಿ ಬಗ್ಗೆ ಬಿಡೋಣ. ನಿಮಗೆ ಡೇಟ್ಸ್ಗಳನ್ನು ಕೆಲವೊಂದಿಷ್ಟು ಕೊಟ್ಟಿದ್ದಾರೆ. ಓಕೆ, ಅಂತಂದರೆ ಯಾರೆಲ್ಲ ಈಗ ಯಾವುದೆಲ್ಲ ಫೈನಲ್ ರಿಸಲ್ಟಲ್ಲಿ ಸೀಟ್ ಸಿಕ್ಕಿದೆಯೋ, ಸೀಟ್ ಸಿಕ್ಕ ನಂತರ ಏನು ಮಾಡಬೇಕು ಅಂತಂದು ಈ ಡೀಟೇಲ್ಸಾಗಿ ಇದರಲ್ಲಿ ಬಿಟ್ಟಿದ್ದಾರೆ. ಇದ್ರ ಬಗ್ಗೆ ಆಗಲೇ ಎಕ್ಸ್ಪ್ಲೇನ್ ಕೂಡ ಮಾಡಿದ್ದೀನಿ. ಇವಾಗ ಸೀಟ್ ಸಿಕ್ಕೋರು ಕೂಡ ಏನು ಮಾಡ್ತೀರಪ್ಪ ಅಂತಂದರೆ ಚಾಯ್ಸಸ್ಗಳು ನಾನು ಸಿಂಪಲಾಗಿ ಹೇಳೋದಂತಂದರೆ ಚಾಯ್ಸ್ ಎಂಟ್ರಿ ಬಗ್ಗೆ ನಿಮ್ಗೆ ಗೊತ್ತಿರಲೇಬೇಕು. ನಾನು ಈ ವಿಡಿಯೋ ಎಕ್ಸ್ಪ್ಲೇನ್ ಮಾಡ್ಬೇಕಂತಂದರೆ ಚಾಯ್ಸ್ 1 ಕೊಟ್ಟರೆ ಅಡ್ಮಿಷನ್ ಆಗ್ತೀರಾ, ಚಾಯ್ಸ್ 2ನ ಕೊಟ್ಟು ಅಂದರೆ ಓಲ್ಡ್ ಇಟ್ಕೊಂಡು ಡೈರೆಕ್ಟ್ ಏನು ಮಾಡ್ತೀರಾ ಅಂತಂದರೆ ಸೆಕೆಂಡ್ ರೌಂಡ್ಗೆ ಹೋಗ್ತೀರಾ. ಚಾಯ್ಸ್ 3ನ ಕೊಟ್ಟರೆ ಇದ್ರೋ ಕಾಲೇಜ್ ಡಿಲೇಟ್ ಆಗ್ತದೆ, ಕೆಳಗಡೆ ಮೇಲ್ಗಡೆ ಎಲ್ಲ ಕೂಡ ಕಾಲೇಜಸ್ ಇರ್ತದೆ, ನೀವು ಕೂಡ ಡೈರೆಕ್ಟಾಗಿ ಸೆಕೆಂಡ್ ರೌಂಡ್ಗೆ ಹೋಗ್ತೀರಾ. ಚಾಯ್ಸ್ 4 ಕೊಟ್ಟರೆ ಏನಪ್ಪ ಆಗುತ್ತೆ ಅಂತಂದರೆ ಎಕ್ಸಿಟ್ ಆಗ್ತೀರಾ ಕೇತ್ರೋ. ಅಂದರೆ ಇಲ್ಲಿ ಏನಾಗುತ್ತೆ ನೋಡಿ, ಈಗ ಚಾಯ್ಸ್ 2 ಕೊಟ್ಟವ್ರಿಗೆ ಮತ್ತು ಚಾಯ್ಸ್ 3 ಕೊಟ್ಟವ್ರಿಗೆ ಮತ್ತು ಸೀಟ್ ಯಾರಿಗೆಲ್ಲ ಸೀಟ್ ಸಿಕ್ಕಿಲ್ಲೋ ನೀವೆಲ್ಲರೂ ಕೂಡ ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತೀರಾ. ಚಾಯ್ಸ್ 2 ಕೊಟ್ಟರೆ ಮತ್ತು ದುಡ್ಡು ಪೇ ಮಾಡಬೇಕಾ ಬರ್ದರ್? ನೋ, ನೀವು ಚಾಯ್ಸ್ 2 ಕೊಟ್ಟವರು KCT ಸ್ಟೂಡೆಂಟ್ ಆಗಿತ್ತು ಅಂದರೆ ದುಡ್ಡು ಪೇ ಮಾಡೋ ಅವಶ್ಯಕತೆ ಇಲ್ಲ. ಇನ್ ಕೇಸ್ ಮೆಡಿಕಲ್ ಸ್ಟೂಡೆಂಟ್ ಆಗಿತ್ತು ಅಂತಂದರೆ ನೀವು ಕಟ್ಟಬೇಕಾಗ್ತದೆ. ಇನ್ ಕೇಸ್ ಸೀಟ್ ಇಂಜಿನಿಯರಿಂಗು ಅಥವಾ KCT ಯಾವುದಾದ್ರೂ ಕೋರ್ಸಸ್ಗಳು ಸಿಕ್ಕಿದ್ದು ಕೂಡ ಮೇಲ್ಗಡೆ ಏನಾದರೂ ನೀಟ್ ಕೋರ್ಸಸ್ಗಳು ಏನಾದರೂ ಇಟ್ಕೊಂಡಿತ್ತಂದರೆ, ಮೆಡಿಕಲ್ ಸೀಟ್ ಏನಾದರೂ ಮೇಲ್ಗಡೆ ಇಟ್ಕೊಂಡಿತ್ತಂದರೆ ನೀವು ಕೂಡ ಕಾಶನ್ ಡಿಪಾಸಿಟ್ 1 ಲಕ್ಷ ಕಟ್ಟಬೇಕು. ಯಾರಿಗೆ? ಚಾಯ್ಸ್ 2 ಕೊಟ್ಟವ್ರಿಗೆ. ಚಾಯ್ಸ್ 3 ಕೊಟ್ಟವ್ರಿಗೆ ನಿಮ್ದು ಏನೂ ಕೂಡ ದುಡ್ಡು ಕಟ್ಟಂಗಿಲ್ಲ. ನೀವು ಯಾವುದಾರ ಆಗಿರಲಿ, ಅಂದರೆ ಮೀನ್ಸ್ ನೀಟ್ ಸ್ಟೂಡೆಂಟರ್ ಆಗಿರಿ, KCT ಸ್ಟೂಡೆಂಟರ್ ಆಗಿರಿ, ಚಾಯ್ಸ್ 3 ಕೊಟ್ಟರೆ ಇದ್ದಿರೋ ಕಾಲೇಜ್ ಡಿಲೇಟ್ ಆಗ್ತದೆ. ಸೊ ಇದ್ದಿರೋ ಕಾಲೇಜ್ ಡಿಲೇಟ್ ಆಗ್ತದೆ ಅಂದರೆ ದುಡ್ಡು ಪೇ ಮಾಡೋ ಅವಶ್ಯಕತೆ ಇರಲ್ಲ, ಡೈರೆಕ್ಟಾಗಿ ಸೆಕೆಂಡ್ ರೌಂಡ್ಗೆ ಹೋಗ್ತೀರಾ. ಸೊ ಇಷ್ಟು ಸದ್ಯಕ್ಕೆ ಚಾಯ್ಸ್ ಎಂಟ್ರಿ ಬಗ್ಗೆ ಗಮನದಲ್ಲಿಟ್ಟುವರಿ. ಈ ಮೇನಾಗಿ ಚಾಯ್ಸ್ 1 ಏನಪ್ಪ ಅಂದರೆ ಈಗ ಸಿಕ್ಕಿರೋ ಸೀಟ್ ಫುಲ್ ಸ್ಯಾಟಿಸ್ಫೈಡ್ ಆಗಿದೆ, ನಾನು ಕಾಲೇಜಿಗೆ ಅಡ್ಮಿಷನ್ ಮಾಡಿಸ್ತೀನಿ ಅಂತಂದರೆ ನೀವು ಈಗ ಮಾತಾಡ್ತಕ್ಕಂಥದ್ದು ಬಹು ಇಂಪಾರ್ಟೆಂಟ್ ಸ್ಟೆಪ್ಸ್ಗಳನ್ನು ಕರೆಕ್ಟಾಗಿ ಕೇಳಿಸ್ಕೊತ ಹೋಗ್ರಿ. ಯಾಕೆಂತಂದರೆ ಭಾಳಷ್ಟು ಕ್ವಶನ್ಸ್ ನೋಡ್ತಾ ಇದ್ದೆ ನಾನು, ಏನೇನೋ ಕೇಳ್ತಿದ್ದಾರೆ, ಅದರೆಲ್ಲರೂ ಕೂಡ ಡೌಟ್ ಕ್ಲಿಯರ್ ಮಾಡಲಿಕ್ಕೆ ವಿಷಯ ಬಂದಿದ್ದೀನಿ. ಈಗ ನಿಮ್ಗೆ ಗೊತ್ತಿದೆ, ನಿಮಗೆ ಎಲ್ಲರೂ ಕೂಡ ಕೋರ್ಸ್ ವೈಸ್ ಏನಾಗಿದೆ ಅಂತಂದರೆ ಡಿಫ್ರೆಂಟಾಗಿ ನಿಮಗೆ ಡೇಟ್ಸ್ಗಳನ್ನ ಕೊಟ್ಟಿದ್ದಾರೆ. ಇದು ಗೊತ್ತಿರುವಾಗೆ ಎಕ್ಸಾಂಪಲ್ ನಿಮಗೆ ಇಲ್ಲಿ ಇಂಜಿನಿಯರಿಂಗ್ ಆ್ಯಂಡ್ ಅಗ್ರಿಕಲ್ಚರ್, ವೆಟರ್ನರಿ, B Pharma ಮತ್ತು ಫಾರ್ಮಡಿ, ಇಲ್ಲಿ ಯೋಗ, ನ್ಯಾಚುರೋಪತಿ, BPT, BPO ಆ್ಯಂಡ್ AHS ಮತ್ತು
ಆರ್ಕಿಟೆಕ್ಚರ್, ಇಲ್ಲಿ BSc ನರ್ಸಿಂಗ್ ಮತ್ತು ಇಲ್ಲಿ ಮೆಡಿಕಲ್, ಡೆಂಟಲ್ ಆ್ಯಂಡ್ ಹೋಮಿಯೋಪತಿ. ಇಷ್ಟು ಅಂದರೆ 5 ದಿನಗಳ ಕಾಲ ನಿಮಗೆ ಅಂದರೆ 5 ಸಪ್ರೇಟಾಗಿ ಕೊಟ್ಟವ್ರೆ. ಆ್ಯಂಡ್ ಒಂದೊಂದು ದಿನದಲ್ಲಿ ಬೇರೆ ಬೇರೆ ಕೊಟ್ಟು ಸದ್ಯಕ್ಕೆ ಇಂಜಿನಿಯರಿಂಗ್ ಸ್ಟೂಡೆಂಟ್ ಈಗಾಗಲೇ ಚಾಯ್ಸ್ ಎಂಟ್ರಿ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ರೆ, ಬಟ್ ಇನ್ನೂ ಕೂಡ ಲಿಂಕ್ ಎನೇಬಲ್ ಆಗಿಲ್ಲ. ನಿಮ್ಗೆ ಗೊತ್ತಿರೋಗಿ ಇನ್ನೂ ಕೂಡ ಲಿಂಕ್ ಎನೇಬಲ್ ಆಗಿಲ್ಲ. ನಾನು ನಿಮ್ಗೆ ಹೇಳ್ತೀನಿ ನೋಡಿ, ಲೈವ್ ಡೆಮೋ ಮಾಡಿ ತೋರಿಸ್ತೀನಿ. ಬಿಟ್ಟ ತಕ್ಷಣ ಹೆಂಗೆಂಗೋ ಸಡನ್ನಾಗಿ ಹೋಗ್ಬಿಟ್ಟು ಚಾಯ್ಸ್ ಎಂಟ್ರಿ ಮಾಡ್ಲಿಕ್ಕೆ ಹೋಗ್ಬಿಡಿ ಪ್ಲೀಸ್. ನಿಮ್ಮ ಮನೆಯವ್ರ ಜೊತೆ ಅಂದರೆ ಇದರಲ್ಲಿ ನಾನು ಹೇಳ್ತೀನಿ, ಚಾಯ್ಸ್ 1 ಕೊಡೋರು ಹೇಳ್ತಾಯಿದ್ದೀನಿ ನಾನು. ಚಾಯ್ಸ್ 1 ಕೊಡೋರು ಪದೇ ಹೇಳ್ತೀನಿ. ಚಾಯ್ಸ್ 1 ಕೊಡೋರು ನಿಮಗೆ ಮನೆಯವ್ರ ಜೊತೆ ಕೂತು ಮಾತಾಡಿ. ಟೈಮ್ ಇದೆ, ಇವತ್ತು ನಾಳೆ ಬಿಟ್ಟರು ಕೂಡ ನಡೀತದೆ. ನೀವು ಇವತ್ತೇ ಚಾಯ್ಸ್ ಎಂಟ್ರಿ ಮಾಡಿದರೂ ಸಹಿತ ನಿಮಗೆ ಬ್ಯಾಂಕಲ್ಲಿ ಅಂದರೆ ಜನರಲ್ ಸ್ಟೂಡೆಂಟ್ ಏನು ಮಾಡ್ತಾರೆ ಅಂತಂದರೆ ಬ್ಯಾಂಕ್ಗೆ ದುಡ್ಡು ಕಟ್ತಾರೆ, ಯಾಕಂದ್ರೆ ಲಕ್ಷಾಂತರ ದುಡ್ಡು ಇರ್ತದೆ. ಬಟ್ ಕೆಲವೊಂದಿಷ್ಟು ಕೋರ್ಸಲ್ಲಿ ಕಡಿಮೆ ಇರ್ತದೆ ಬಿಡಿ. BS ನರ್ಸಿಂಗ್ ಸ್ಟೂಡೆಂಟ್ ಈ ಥರ ಹೇಳ್ಬೇಕಂತಂದರೆ ನಿಮಗೆ ಹೆಂಗಿದ್ರು ನೋಡಿ, ನಿಮ್ಮದು 6ನೇ ತಾರೀಕಿದೆ ಅಥವಾ ನಿಮ್ಗೆ ಹೆಂಗಿದ್ರು ಕೂಡ ಈಗ ಸದ್ಯಕ್ಕಂದ್ರೂ ಏನು ಮಾಡ್ಲಿಕ್ಕೆ ಬರಲ್ಲ. ಬಟ್ ಇಂಜಿನಿಯರ್ ಸ್ಟೂಡೆಂಟಿಗೆ 2ನೇ ತಾರೀಕು ಇನ್ ಕೇಸ್ ಈಗ ಸಾಯಂಕಾಲ ಮೇಲೆ ಅಥವಾ ನೈಟ್ ಏನು ಮಾಡ್ತಾರೆ, ಚಾಯ್ಸ್ ಎಂಟ್ರಿ ಎನೇಬಲ್ ಮಾಡಿಬಿಡ್ತಾರೆ. ಬಟ್ ಚಾಯ್ಸ್ ಎಂಟ್ರಿ ಬಿಟ್ಟ ತಕ್ಷಣ ಮಾಡ್ಲಿಕ್ಕೆ ಹೋಗಬೇಡಿ. ಯಾಕೆ ಹೇಳ್ತಾನೆ ಅಂತಂದರೆ, ಒನ್ ಟೈಮ್ ಇರ್ತದೆ. ಒನ್ ಟೈಮ್ ಅಪ್ಪಿತಪ್ಪು ಏನೋ ನಿಮ್ಗೆ ಚಾಯ್ಸ್ ಎಂಟ್ರಿ ಬಗ್ಗೆ ಗೊತ್ತಿಲ್ಲ, ಏನೋ ನಾಲ್ಕು ಕಾಣ್ಬಿಟ್ಟು ಏನೋ ಕ್ಲಿಕ್ ಮಾಡಿ ಸಬ್ಮಿಟ್ ಕೊಟ್ಟುಬಿಟ್ಟೆ ಅಂತಂದರೆ ಮುಗೀತು, ಅದಕ್ಕೆ ನೀವು ಭದ್ರ ಆಗಬೇಕಾಗುತ್ತೆ. ಸೊ ಲೈವ್ ಡೆಮೋ ಮಾಡಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತ ನೀಟಾಗಿ. ಚಾಯ್ಸ್ ಎಂಟ್ರಿ ದೊಡ್ಡ ಪ್ರೊಸೆಸ್ ಅಲ್ಲ, ಸಿಂಪಲ್ ಒಂದು ನಿಮಿಷದಲ್ಲೇ ಮುಗಿಯುತ್ತೆ. ಬಟ್ ಆ 1 ನಿಮಿಷನೇ ನಿಮ್ಗೆ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಲೈವ್ ಡೆಮೋ ಮಾಡೋರು ಕೂಡ ವೇಟ್ ಮಾಡ್ತಾರೆ ಅಂತಂದರೆ ಮಾಡಿ. ನಿಮಗೆ ಚಾಯ್ಸ್ 1 ಕೊಡೋರು ನಾನು ನಿಮ್ಗೆ ಹೇಳ್ಕೊಡ್ತೀನಿ, ಆಯಿತಾ. ಆ್ಯಂಡ್ ಅದಾದ ನಂತರ ಚಾಯ್ಸ್ 1 ಕೊಟ್ಟ ನಂತರ ಎಲ್ಲ ಹುಡುಗರು ಇಂಜಿನಿಯರ್ ಸ್ಟೂಡೆಂಟ್ಗೆ ಮೊದಲು ಮಾತಾಡ್ತೀನಿ. ನೀವೆಲ್ಲ ಏನು ಮಾಡಬೇಕು, ದುಡ್ಡು ಪೇ ಮಾಡಬೇಕು. ದುಡ್ಡು ಪೇ ಯಾವ ರೀತಿ ಮಾಡಿದ್ರೆ ನಿಮಗೆ SC/ST ಸ್ಟೂಡೆಂಟಿಗೆ ಎಷ್ಟು ನಿಮ್ಗೆ 50 ರೂಪಾಯಿ ಹೇಳ್ತಾರೋ ಗೊತ್ತಿಲ್ಲ, ಎಷ್ಟು ಹೇಳ್ತಾರೋ ಅಲ್ಲಿ ಚಲನ್ ಬರುತ್ತೆ. ಅಂದರೆ ಚಾಯ್ಸ್ 1 ಕೊಟ್ಟ ತಕ್ಷಣ ಏನಪ್ಪ ಅಂತಂದರೆ ಲೈವ್ ಡೆಮೋದಲ್ಲಿ ತೋರಿಸ್ತೀನಿ ಬೇಕಾದ್ರೆ, ಅವಾಗ ಚಲನ್ ಕೂಡ ಬರ್ತದೆ. ಚಾಯ್ಸ್ 1 ಕೊಟ್ಬಿಟ್ರೆ ಏನಾಗ್ತದೆ, ಚಲನ್ ಬಂದುಬಿಡ್ತದೆ. ಆ ಚಲನ್ ಏನು ಮಾಡಬೇಕು, ಡೌನ್ಲೋಡ್ ಮಾಡ್ಕೋಬೇಕು. ಓಕೆ, ಇಲ್ಲಪ್ಪ ನಾನು ಆನ್ಲೈನೇ ಮಾಡ್ತೀನಿ. ಆನ್ಲೈನು ಕೂಡ ಹೋದ ವರ್ಷ ಬಿಟ್ಟಿದ್ರು, ಈ ವರ್ಷ ಕೂಡ ಬಿಡ್ತಾರೆ. ಚಿಕ್ಕ ಅಮೌಂಟ್ ಇರ್ತದೆ ಕೆಲವೊಂದಿಷ್ಟು ಇದರಲ್ಲಿ. ಓಕೆ, ಈ ಫಾರ್ ಎಕ್ಸಾಂಪಲ್ ಹೋದ ವರ್ಷ SC/ST ಸ್ಟೂಡೆಂಟಿಗೆ ನಿಮ್ಗೆ ಗೊತ್ತಿರುವಾಗ 750 ರೂಪಾಯಿ ಅಷ್ಟೇ ಪೇ ಮಾಡ್ತಿದ್ರು. ಬಟ್ ಈ ಸರ್ತಿ 750 ರೂಪಾಯಿ ಆಪ್ಷನ್ ಎಂಟ್ರಿಗೆ ಈಗ ಆಪ್ಷನ್ ಎಂಟ್ರಿಗೆ ಕಟ್ಬಿಟ್ಟಿದ್ದಾರೆ. ಹಂಗಾಗಿ ಈ ಸರ್ತಿ ಜಸ್ಟ್ ನಿಮಗೋಸ್ಕರ ರಿಸರ್ವೇಷನ್ ಫೀಸ್ 50 ರೂಪಾಯಿ ಇಟ್ಟು ಬರ್ಬೋದು. ನೋಡೋಣ ಏನೇನಾಗುತ್ತೋ ಗೊತ್ತಿಲ್ಲ. ಆ ಚಾಯ್ಸ್ 1 ಕೊಟ್ಟ ತಕ್ಷಣ ಒಂದು ಚಾಲನ್ ಬರ್ಬೋದು, ಅಥವಾ ನೀವು ಆನ್ಲೈನ್ ಪೇಮೆಂಟ್ ಆದರೂ ಮಾಡ್ಬೋದು. ಚಿಕ್ಕ ಅಮೌಂಟು ನಾನು ಹೇಳ್ತೀನಿ ನೋಡಿ, ಜಾಸ್ತಿ ಅಮೌಂಟು ಲಕ್ಷಾಂತರ ಗಟ್ಟಲೆ ಇರ್ತದೆ ನಿಮ್ಮದು. ಓಕೆ, ಜಾಸ್ತಿ ದುಡ್ಡು ಇದ್ದವರು ಬೆಟರ್ ಹೋಗ್ಬಿಟ್ಟು ಬ್ಯಾಂಕಿಗೆ ಪೇ ಮಾಡಿ. ಇಲ್ಲ ಆನ್ಲೈನ್ ಕೂಡ ಪೇ ಮಾಡೋದು ನಾನು ಬೇಕಾದ್ರೆ ಲೈವ್ ಡೆಮೋ ಮಾಡಿ ತೋರಿಸ್ತೀನಿ, ಕಡಿಮೆ ದುಡ್ಡು ಇದ್ದವ್ರಿಗೆ. ಬಟ್ ಜಾಸ್ತಿ ಅಮೌಂಟ್ ಇದ್ದವ್ರು ಮಾತ್ರ ಏನು ಮಾಡಿರಿ, ನೀವು ಬ್ಯಾಂಕಿಗೆ ಹೋಗಿ. ಓಕೆ, ಈ ಸದ್ಯಕ್ಕಂದ್ರೆ ಇವತ್ತು ಅಂದ್ರೆ ಶನಿವಾರ ಬ್ಯಾಂಕಿಗೆ ಹೋಗಿ ಕಟ್ಟೋಕ್ಕಂದ್ರೆ ಆಗಲ್ಲ. ನಾಳೆ ಸಂಡೇನೂ ಕೂಡ ಬ್ಯಾಂಕ್ ಓಪನ್ ಇರೋಲ್ಲ, ಸಂಡೇ ನಾಳೆ ಇರೋಲ್ಲ. ಸೊ ಮಂಡೇ ಏನಪ್ಪ ಆಗುತ್ತೆ ಅಂತಂದರೆ, ಮಂಡೇ ಏನಾಗುತ್ತೆ ನಿಮ್ಮದು ಚಾಯ್ಸ್ ಎಂಟ್ರಿ ಇವತ್ತೇ ಮಾಡ್ಬೋದು ನೀವು. ಬಟ್ ಚಲನೂ ಕೂಡ ಇವತ್ತೇ ಡೋ ಮಾಡ್ಕೋಬೋದು. ಬಟ್ ನೀವು ದುಡ್ಡು ಪೇ ಮಾಡೋದು ಮಂಡೇನೇ ಆಗುತ್ತೆ. ಸೊ ಅಷ್ಟೇ ಯಾಕೆ, ಅಲ್ಲಿವರೆಗೂ ಕೂಡ ನಿಮ್ಮ ಟೈಮ್ ತೊಗೋಬೋದಲ್ವಾ. ಅಂದರೆ ಚಾಯ್ಸ್ ಎಂಟ್ರಿನೇ ಮಾಡ್ತೀನಿ ಅಂದಾಗಿದ್ದರೆ ನೀವು ಏನು ಮಾಡ್ಬೋದು ಅಂತಂದರೆ ಮಂಡೇವರೆಗೂ ಕೂಡ ವೇಟ್ ಮಾಡ್ಬೋದಲ್ವಾ. ಯಾಕಂದರೆ ನೀವು ದುಡ್ಡು ಪೇ ಮಾಡ್ಲಿಕ್ಕೆ ಬರೋಲ್ಲ, ಮಂಡೇನೇ ಮಾಡ್ತೀರಿ. ಸೊ ಹಂಗಾಗಿ ಏನು ಮಾಡಿ, ಮಂಡೇನೇ ಪೇ ಮಾಡೋರಂತೆ ಮಂಡೇನೇ ನೀವು ಮಾಡಿರಿ, ಚಾಯ್ಸ್ ಎಂಟ್ರಿ ಮಾಡಿರಿ. ಜಸ್ಟ್ ತಿಳ್ಕೊರಿ ಈ ರೀತಿ ಮಾಡೋದು ಯಾವ ರೀತಿ ಅಂತ. ನಾನು ಲೈವ್ ಡೆಮೋ ಮಾಡ್ತೀನಿ ಅಂತ ಹೇಳಿದ್ದೀನಿ, ಅದನ್ನು ಬೇಕಾದ್ರೆ ನೋಡಿರಿ. ನಿಮಗೆ ಮಂಡೇ ಅದನ್ನ ನೋಡಿಕೊಂಡು ಚಾಯ್ಸ್ ನೀವು ಏನು ಮಾಡ್ಬೋದು, ಚಾಯ್ಸ್ ಎಂಟ್ರಿ 1 ಕೊಡ್ಬೋದು. ಓಕೆ, ಅದು ಕ್ಲಿಕ್ ಮಾಡಿದ ತಕ್ಷಣ ಏನಾಗ್ತದೆ, ಚಾಯ್ಸ್ 1 ಸಬ್ಮಿಟ್ ಮಾಡಿದ ತಕ್ಷಣ ನಿಮಗೆ ಚಲನ್ ಬರ್ತದೆ. ಅದನ್ನ ತಗೊಂಡು ಅಥವಾ ಆನ್ಲೈನಲ್ಲಿ ಎಷ್ಟು ಅಥವಾ 50 ರೂಪಾಯಿ ಹೇಳ್ತಾರೋ, ನಿಮ್ಗೆ ಎಷ್ಟು ಹೇಳ್ತದೋ ನೋಡಿ, ಆ ದುಡ್ಡನ್ನ ಆನ್ಲೈನ್ ಕಡಿಮೆ ದುಡ್ಡು ಅಂದ್ರೆ ಆನ್ಲೈನ್ ಮಾಡ್ಕೊಂಡು ರಿಸಿಪ್ಟ್ ತೊಗೋಬೇಕು. ಓಕೆ, ದುಡ್ಡು ಆನ್ಲೈನ್ ಪೇ ಮಾಡಿದ್ರು ಕೂಡ ರಿಸಿಪ್ಟ್ ಇಟ್ಕೋಬೇಕಾಗ್ತದೆ. ಅದನ್ನೇ ತೊಗೊಂಡು ಆದ ನಂತರ ಯಾರೆಲ್ಲ ಪೇ ಮಾಡ್ತಿರೋ ಬ್ಯಾಂಕಿಗೆ ಹೋಗಿ ಕಟ್ತೀರಾ. ಓಕೆ, ಬ್ಯಾಂಕಿಗೆ ಹೋಗಿ ಕಟ್ಟಿ. ಇನ್ ಕೇಸ್ ಬ್ಯಾಂಕಲ್ಲಿ ಕಟ್ಟಿದರೆ ಒಂದು ಅರ್ಧ ಗಂಟೆ ಅಥವಾ 1 ಗಂಟೆ ಆಗ್ಬೋದು. ಇಲ್ಲ ಆನ್ಲೈನಲ್ಲೇ ಪೇ ಮಾಡ್ತೀನಪ್ಪ ಅಂತ ಆಗಿತ್ತಂದರೆ ಆನ್ಲೈನಲ್ಲೂ ಕೂಡ ಇಮ್ಮಿಡಿಯೇಟಾಗಿ ಬರ್ತದೆ. ಹೋದ ವರ್ಷ ನೋಡ್ತಾ ಇರ್ಬೋದು, ವಿತಿನ್ 5 ಮಿನಿಟ್ಸಲ್ಲಿ ಏನಪ್ಪ ಆಗ್ತಿತ್ತು ಅಂತಂದರೆ ಅಡ್ಮಿಷನ್ ಆರ್ಡರ್ ಬರ್ತಿತ್ತು. ಬಟ್ ಈ ಸರ್ತಿ ಅಡ್ಮಿಷನ್ ಆರ್ಡ್ರ್ ಅಲ್ಲ, ಈ ಸರ್ತಿ ಬರೋದು ಕನ್ಫರ್ಮೇಷನ್ ಸ್ಲಿಪ್ ಬರ್ತಾಯಿದೆ. ಆ ಒಂದು ಕನ್ಫರ್ಮೇಷನ್ ಸ್ಲಿಪ್ನ ತೊಗೊಂಡು ಹೇಳ್ತೀನಿ ನೋಡಿ, ನೀವು ದುಡ್ಡು ಪೇ ಮಾಡಿದ ತಕ್ಷಣ ಕನ್ಫರ್ಮೇಷನ್ ಸ್ಲಿಪ್ಪು ಕೂಡ ಕೇದಲ್ಲೇ ಜನ್ರೇಟ್ ಆಗುತ್ತೆ, ಎಲ್ಲೂ ಕೂಡ ಆಗಲ್ಲ. ಓಕೆ, ಅದು ಕೂಡ ನಿಮಗೆ ದುಡ್ಡು ಪೇ ಮಾಡಿ ಆದ ತಕ್ಷಣ ಯಾವ ರೀತಿ ಕನ್ಫರ್ಮೇಷನ್ ಸ್ಲಿಪ್ಪು ಕೂಡ ಡೋ ಮಾಡ್ಕೊಡೋದು ಎಲ್ಲನೂ ಕೂಡ ನೀಟಾಗಿ ಹೇಳ್ಕೊಡ್ತೀನಿ. ಅದನ್ನು ತೊಗೊಂಡು ಈಗ ದುಡ್ಡು ಪೇ ಮಾಡಿ ಆನ್ಲೈನಲ್ಲಿ ಪೇ ಮಾಡೋರು ರಿಸಿಪ್ಟ್ ಬರ್ತದೆ ತೊಗೋರಿ. ಈಗ ಬ್ಯಾಂಕಿಗೆ ಹೋಗಿ ಕಟ್ತೀನಿ ಅಂತಂದರೆ ಆ ಚಲನ್ ಇರ್ತದಲ್ವ, ಆ ಚಲನ್ 3 ಬಂದಿರ್ತದೆ. ಅದ್ರ ಒಂದು ಬ್ಯಾಂಕ್ ಅವ್ರು ಇಟ್ಕೊತಾರೆ, 2 ನಿಮಗೆ ಕೊಡ್ತಾರೆ. ಅದಕ್ಕೆ ಸೀಲ್ ಹಾಕಿ ಕೊಡ್ತಾರೆ ಅವ್ರು ಬ್ಯಾಂಕ್ ಅವರು. ಆ 2 ಸೀಲ್ ಹಾಕಿರುವಂಥದ್ದು ತೊಗೊಂಡು ಹೋಗ್ರಿ. ಒಂದು ಕಾಲೇಜಿಗೆ ಹೋಗ್ತೀರಿ ವಿತ್ ಯಾವ ನೋಡಿ ಇಂಜಿನಿಯರ್ ಸ್ಟೂಡೆಂಟ್ ಆಗಿತ್ತಂತಂದರೆ ಏನಾಗುತ್ತೆ, 4ನೇ ತಾರೀಕು ಏನಾಗುತ್ತೆ, ನೀವೆಲ್ಲನೂ ಕೂಡ ದುಡ್ಡು ಪೇ ಮಾಡ್ತಾರೆ, ಕನ್ಫರ್ಮೇಷನ್ ಸ್ಲಿಪ್ ತೊಗೊತಾರೆ. 4ನೇ ತಾರೀಕೆ ಹೋಗ್ಬೋದು ಅಥವಾ 5ನೇ ತಾರೀಕು ಹೋಗ್ಬೋದು, ನೀವು 6ನೇ ತಾರೀಕು ಹೋಗ್ಬೋದು, ಯಾವ ದಿನದಾದರೂ ಹೋಗ್ಬೋದು. ಬಿಫೋರ್ ಯಾವಾಗ ಹೋಗಬೇಕು, 9/8/2025 ಸಂಜೆ 6ರ ಒಳಗಡೆ, ಇಷ್ಟರ ಒಳಗಡೆನೇ ಹೋಗಬೇಕು. ನೀವು 5ನೇ ತಾರೀಕು ಹೋಗ್ತಾರೆ ಅಥವಾ 4ನೇ ತಾರೀಕು ಹೋಗಿ ಎಲ್ಲನೂ ಕೂಡ ಕಟ್ಟಿದರೆ ನಿಮ್ಮ ನಿಯರ್ ಇತ್ತಂದರೆ 4ನೇ ತಾರೀಕು ಹೋಗಿ ಅಡ್ಮಿಷನ್ ಮಾಡಿಸ್ಕೊಂಬಿಡಿ. ಓಕೆ, ಅಲ್ಲಿ ಹೋದಾಗ ಏನಪ್ಪ ಆಗುತ್ತೆ ಅಂತಂದರೆ ನಿಮ್ಮ ಕನ್ಫರ್ಮೇಷನ್ಗೋಸ್ಕರ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಕೂಡ ನೀಟಾಗಿ ತೊಗೊಂಡೋಗಿ ಡಾಕ್ಯುಮೆಂಟ್ಸ್ ಬಗ್ಗೆ ವಿಡಿಯೋ ಬೇಕಿತ್ತಂದ್ರೆ ಹೇಳಿ, ಖಂಡಿತವೂ ಕೂಡ ನಾಳೆ ಕೂಡ ಸಂಡೇ ಇದೆ, ಇನ್ನೊಂದು ಟೈಮ್ ನೀಟಾಗಿ ಹೇಳ್ತೀನಿ. ಎಲ್ಲನೂ ಕೂಡ ಡಾಕ್ಯುಮೆಂಟ್ಸ್ ರೆಡಿ ಇಟ್ಕೊಂಡು ಅಂತಾರೆ. ಓಕೆ,
ಆ ಒಂದು ಡಾಕ್ಯುಮೆಂಟ್ಸ್ ತೊಗೊಂಡು ಎಲ್ಲನೂ ಕೂಡ ಕನ್ಫರ್ಮೇಷನ್ ಸ್ಲಿಪ್ ಇರ್ತದೆ, ನಿಮ್ಮ ಹತ್ರ ದುಡ್ಡು ಪೇ ಮಾಡಿರ್ತಕ್ಕಂಥ ಈಗ ಬ್ಯಾಂಕಲ್ಲಿ ಕಟ್ಟಿದವ್ರಿಗೆ ಚಾಲನೆ ಇರ್ತದೆ, ಆನ್ಲೈನ್ ಪೇ ಮಾಡಿದ್ರೆ ರಿಸಿಪ್ಟ್ ಇರ್ತದೆ. ಅದನ್ನು ತೊಗೊಂಡು ಡಾಕ್ಯುಮೆಂಟ್ಸ್ ತೊಗೊಂಡು 5ನೇ ತಾರೀಕಾದ್ರೂ ಹೋಗ್ರಿ, 6ನೇ ತಾರೀಕಾದ್ರೂ ಹೋಗ್ರಿ, ಬಿಫೋರ್ ಅವ್ರು ಕೊಟ್ಟಿರ್ತಕ್ಕಂಥ ಲಾಸ್ಟ್ ಡೇಟ್ ಒಳಗಡೆ ಹೋಗ್ಬೇಕು. 9ನೇ ತಾರೀಕು ಹೋಗ್ಬೇಕಂತಲ್ಲ, ಅದ್ರ ಒಳಗಡೆ ಯಾವಾಗ ಬೇಕಾದರೂ ಹೋಗ್ಬೋದು. ಹೋಗ್ಬಿಟ್ಟು ಅಲ್ಲಿ ಹೋದಾಗ ನಿಮ್ಮದು ಫೋಟೋ ಕ್ಯಾಪ್ಚರ್ ತೊಗೊಂಡು ಅಲ್ಲೆಲ್ಲನೂ ಕೂಡ ಅಂದರೆ ಟ್ಯಾಲಿ ಮಾಡ್ತಾರೆ, ಮಾಡಿಕೊಂಡು ಅಲ್ಲಿ OTP ಬರ್ತದೆ, OTP ಹೇಳಬೇಕು, ನಂಬರ್ ಇರುವಂಥದ್ದು ತೊಗೊಂಡು ಹೋಗಿ ಹೇಳಿದ್ರವರು ಅಲ್ಲಿ ಅಡ್ಮಿಷನ್ ಎಲ್ಲನೂ ಕೂಡ ಕಂಪ್ಲೀಟ್ ಮಾಡ್ಕೊತಾರೆ. ದುಡ್ಡು ನೋಡಿ ಹೇಳ್ತೀನಿ ನೋಡಿ ಡಿಫ್ರೆಂಟಾಗಿ. ಈಗ ಇಂಜಿನಿಯರ್ದವ್ರಿಗೆ ಈಗ ಇಲ್ಲಿ 1 ಲಕ್ಷ ರೂಪಾಯಿ ಫೀಸ್ ಜನರಲ್ ಸ್ಟೂಡೆಂಟ್ ಕೇಳ್ತಂತಂದರೆ ಅಲ್ಲಿ ಒಂದು 20,000 ಕೇಳ್ಬೋದು. ಬಟ್ ಎಕ್ಸಾಂಪಲ್ಗೆ ಹೇಳ್ತೀನಿ, ನಾನು ಇನ್ನೊಂದು BS ನರ್ಸಿಂಗ್ ಸ್ಟೂಡೆಂಟ್ ತೊಗೊತೀನಿ, ಇಲ್ಲಿ ನಿಮಗೆ ಕೇವಲ 10 ರೂಪಾಯಿ ರಿಸರ್ವೇಷನ್ ಫೀಸ್ ತೋರಿಸ್ತಾ ಇರ್ಬೋದು. ನಿಮ್ಗೆಲ್ಲರೂ ಕೂಡ ಈ 10 ರೂಪಾಯಿ ಅಷ್ಟೇ ಕಟ್ಟೋಂಗಿರ್ಬೋದು ನಿಮ್ಗೆ ಮೇ ಬಿ ಈ ಸರ್ತಿ. ಓಕೆ, 10 ರೂಪಾಯಿ ಅಷ್ಟೇ ಕಟ್ತೀರಾ ನೀವು. 10 ರೂಪಾಯಿ ಕಟ್ಟಿ ಆದ ತಕ್ಷಣ ಏನಾಗ್ತದೆ, ಒಂದು ರಿಸಿಪ್ಟ್ ಬರ್ತದೆ. ಓಕೆ, ನೀವು ಆನ್ಲೈನ್ ಪೇ ಮಾಡಿದ ತಕ್ಷಣ ರಿಸಿಪ್ಟ್ ಬರ್ತದೆ ಆ್ಯಂಡ್ ಕನ್ಫರ್ಮೇಷನ್ ಸ್ಲಿಪ್ ಕೂಡ ಬರ್ತದೆ. ಅದನ್ನು ತಗೊಂಡು ಹೋಗಿ ಕಾಲೇಜಲ್ಲಿ ನೋಡಿ, ಈ BS ನರ್ಸಿಂಗ್ ಸ್ಟೂಡೆಂಟ್ಗೆ ಏನಪ್ಪ ಅಂದರೆ ಕ್ಯಾಶ್ ಕೊಡಬೇಕು ಕಾಲೇಜಲ್ಲಿ. ಬಟ್ ಇಂಜಿನಿಯರ್ ಸ್ಟೂಡೆಂಟ್ ಎಲ್ಲರೂ ಕೂಡ ಆನ್ಲೈನಲ್ಲಿ 1 ಲಕ್ಷ ರೂಪಾಯಿ ಇರಬೇಕು. ಎರಡೂ ರೀತಿಯಾಗಿ ನಡೀತದೆ. ಸೊ ಹಂಗಾಗಿ ಈಗ ಯಾಕೆ ಹಿಂಗೀತ ಮಾಡ್ತಾರೆ ಅಂತಂದರೆ, ಇಂಜಿನಿಯರಿಂಗಲ್ಲಿ ಭಾಳ ದುಡ್ಡಾಗುತ್ತೆ, ಮೋಸ ಆಗುತ್ತೆ ಅನ್ನೋಕ್ಕೋಸ್ಕರನೇ ಫೀಸ್ ಇಲ್ಲೇ ಕಟ್ಕೊಂಬಿಡಿ, ಕಾಲೇಜಲ್ಲಿ ಹಬ್ಬ ಬಂದರೆ 20,000 ಹೆಚ್ಚಿಗೆ ತೊಗೋರಿ ಅಂತ ಮಾತ್ರ ಮಾಡಿದಾರೆ. ಬಟ್ ನರ್ಸಿಂಗಲ್ಲಿ ಗೊತ್ತಿದೆ, ಯಾರು ಹೇಳೋರಿಲ್ಲ ಕೇಳೋರು ಹಿಂಗಾಗಿಬಿಡುತ್ತೆ. ಅಲ್ಲಿ ಹೆಂಗಾಗಿದೆ ಅಂತಂದರೆ, ಈಗ ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ಸಿಕ್ಕರೆ ಅದು ನಿಮ್ಗೆ 10,000 ತೋರಿಸ್ತಾ ಇರ್ಬೋದು ಫೀಸು. ಬಟ್ ಅಲ್ಲಿ ಹೋಗಿದ ಮೇಲೆ ಏನಾಗುತ್ತೆ, ನಿಮಗೆ ಜಾಸ್ತಿ ದುಡ್ಡು ತೊಗೊಳ್ತಾರೆ. 30,000ರಿಂದ 50,000 ರೂಪಾಯಿ ಕೂಡ ಆಗ್ಬೋದು ಹೇಳ್ತಾ ಇದ್ದೀನಿ. ಇನ್ ಕೇಸ್ OPN ಅಲಾಟ್ಮೆಂಟ್ BS ನರ್ಸಿಂಗ್ದಲ್ಲಿ ಆಗಿದ್ರೆ 1 ಲಕ್ಷಕ್ಕಿಂತ ಮೇಲೆ ಆಗ್ಬೋದು. 1 ಲಕ್ಷ ಅಂತ ತೋರ್ತಾ ಇದೆ, 1 ಲಕ್ಷ ಮೇಲೆ 20,000, 30,000, 40,000 ಕೂಡ ಆಗ್ಬೋದು. ಆ ಕಾಲೇಜಿನವರು ಡಿಮ್ಯಾಂಡ್ ಹೋಗ್ತದ. ಓಕೆ, ಸೊ ಈ ರೀತಿ ನೋಡಪ್ಪ ಇಲ್ಲಿ ಅಂದರೆ ನಿಮ್ಮ ದುಡ್ಡು ನಾವು ಎಷ್ಟು ಕಟ್ಟಬೇಕಂತ ಗೊತ್ತಾಗೋದು ಯಾವ ರೀತಿ ಬರ್ದಾರಂತ ಹೇಳ್ಬೋದು ನೀವು. ಇವಾಗ ನೋಡಿ ಹೇಳ್ತೀನಿ ನೋಡಿ, ನಿಮ್ಗೆ ಯಾವಾಗ ನೀವು ಚಾಯ್ಸ್ 1 ಕೊಡ್ತಿರೋ, ಚಾಯ್ಸ್ 1 ಕೊಟ್ಟ ತಕ್ಷಣ ನಿಮ್ಗೆ ಚಾಲನೆ ಬರುತ್ತೆ ಅಂತ ಹೇಳಿದೆ, ಅಥವಾ ನಿಮ್ಮ ದುಡ್ಡು ಪೇ ಮಾಡಲಿಕ್ಕೆ ಕೇಳ್ತಾರೆ ಅಂತ ಹೇಳಿದಾಗ ಅಲ್ಲಿ ಆಟೋಮೆಟಿಕ್ಲಿ ಅವರೇ ಶೋ ಮಾಡ್ತಾರೆ ಸ್ಕ್ರೀನಲ್ಲಿ. ಕಡಿಮೆ ಅಮೌಂಟ್ ಇತ್ತಂದರೆ ಆನ್ಲೈನ್ ಮಾಡಿರಿ, ಇಲ್ಲಾಂತಂದ್ರೆ ಲಕ್ಷಾಂತರ ರೂಪಾಯಿ ಗಟ್ಟಲೆ ಏನಾದರೂ ನಿಮಗೆ ಚಾನಲ್ ಬಂದಿದ್ದರೆ, ಅಂದರೆ ಚಾಲನಲ್ಲಿ ಡೋ ಮಾಡ್ಕೊಂಡ ತಕ್ಷಣ ದುಡ್ಡು ಜಾಸ್ತಿ ತೋರಿಸಿದ್ರೆ ನೀವು ಆ ಚಾಲನ್ ಡೋ ಮಾಡ್ಕೊಳ್ಳಿ, ಹೋಗ್ಬಿಟ್ಟು ಮಾಡಿ ಬ್ಯಾಂಕಲ್ಲಿ ಹೋಗ್ಬಿಟ್ಟು ದುಡ್ಡನ್ನ ಪೇ ಮಾಡಿ. ಯಾಕಂದರೆ ಕಡಿಮೆ ಅಮೌಂಟ್ ಇತ್ತಂದರೆ ಆನ್ಲೈನ್ ಮಾಡ್ಬೋದು. ಬಟ್ ಲಕ್ಷಾಂತರ ಗಟ್ಟಲೆ ಇದ್ದಾಗ ನಿಮಗೆ ಭಾಳ ಹುಷಾರು. ಯಾಕಂತಂದರೆ 1 ಟೈಮು ದುಡ್ಡು ಡಿಪಾಸಿಟ್ ಬ್ಯಾಂಕಲ್ಲಿ ಕಡಿತಂದರೆ ನಿಮ್ಗೆ ರಿಸಿಪ್ಟ್ ಇರ್ತದೆ, ದುಡ್ಡು ಕಟ್ಟಿರೋದು ಎಲ್ಲರೂ ಕೂಡ ಚಾಲನೆ ಇರ್ತದೆ, ನೀವೇನಾದ್ರು ಕೂಡ ಮಾತಾಡ್ಬೋದು. ಆನ್ಲೈನ್ ಹೋತಂದ್ರೆ ಯಾರು ಹೇಳೋರಲ್ಲ ಕೇಳೋರಿಲ್ಲ. ಓಕೆ, ಇದು ಏನೋ 50 ರೂಪಾಯಿ, 100 ರೂಪಾಯಿ, 1000 ರೂಪಾಯಿ, 200 ರೂಪಾಯಿ ಅಲ್ಲ, ಲಕ್ಷಾಂತರ ರೂಪಾಯಿ ಇರ್ತದೆ. ಸೊ ಹಂಗಾಗಿ ಸೀರಿಯಸ್. ಓಕೆ, ಲೈವ್ ಡೆಮೋ ಕೂಡ ಮಾಡಿ ತೋರಿಸ್ತೀನಿ, ಪ್ರೊಸೆಸ್ ಕೂಡ ಯಾವ ರೀತಿ ಅಂತ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಚಾಯ್ಸ್ ಎಂಟ್ರಿ ಅನ್ನೋದು ಬಿಡ್ತಾರೆ, ಚಾಯ್ಸ್ ಎಂಟ್ರಿ ನೇಮಲ್ಲಿ ಮಾಡಬೇಕಿತ್ತು ಇಷ್ಟೊತ್ತು ಇಂಜಿನಿಯರ್ ಸ್ಟೂಡೆಂಟ್ಗೆ, ಬಟ್ ಇನ್ನೂ ಕೂಡ ಮಾಡಿಲ್ಲ. ಬಿಟ್ಟಾದ ತಕ್ಷಣ ಯಾವ ರೀತಿ ಮಾಡೋದು ಕೂಡ ಲೈವ್ ಡೆಮೋ ಮಾಡ್ತೀನಿ. ವರಿ ಮಾಡ್ಕೊಬ್ರಿ, ನಮ್ಮ ಜೊತೆ ಚಾನಲ್ ನೋಡ್ಕೊತಾರೆ ಆಯಿತಾ. ಆ್ಯಂಡ್ ಮೋರ್ ಅಪ್ಡೇಟ್ಗೋಸ್ಕರ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ. ಈಗ ಮುಂದೆ ಬರ್ತಕ್ಕಂಥ ಎಲ್ಲ ಸ್ಕಾಲರ್ಶಿಪ್ಸ್ ಆಯಿತು ಎಲ್ಲನೂ ಕೂಡ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ವರಿ ಮಾಡ್ಕೊಬಿಡಿ. ಆ್ಯಂಡ್ ಈ ಒಂದು ಸ್ಟೂಡೆಂಟ್ಗೆ ಹೇಳಿದಂತಲ್ಲ, ನೆಕ್ಸ್ಟ್ ಎಲ್ಲರದ್ದು ಕೂಡ ಸೇಮ್. ಈಗ ಇಂಜಿನಿಯರ್ ಸ್ಟೂಡೆಂಟ್ಗೆ ಅಷ್ಟೇ ಹೇಳಿದ್ರೆ ಮತ್ತೆ ನಮ್ದು ಏನಂತ ಹೇಳ್ಬೋದು, ನಿಮ್ದೆಲ್ಲರೂ ಕೂಡ ಚಾಯ್ಸ್ ಎಂಟ್ರಿ ಲೇಟ್ ಆಗುತ್ತೆ. ಇವ್ರಿಗೆ ಅಷ್ಟೇ ಇಂಜಿನಿಯರ್ ಸೀಟ್ ಸಿಕ್ಕೋರು ಮಾತ್ರ ಈ ಸದ್ಯಕ್ಕೆ ಅಂತಂದರೆ ಚಾಯ್ಸ್ ಎಂಟ್ರಿ ಮಾಡ್ಬೋದು. ಅವ್ರು ಹೋಗ್ಬಿಟ್ಟು ದುಡ್ಡು ಪೇ ಮಾಡ್ಬೋದು. ದುಡ್ಡು ಪೇ ಮಾಡಲಿಕ್ಕೆ ಇನ್ನೂ ಕೂಡ ಬರಲ್ಲ ಅಂತ ಹೇಳ್ತಾ ಇದ್ದೀನಿ. ಬಂದರೂ ಕೂಡ ಆನ್ಲೈನ್ ಕಡಿಮೆ ದುಡ್ಡು ಇಡ್ರು ಮಾಡ್ಬೋದು. ಬಟ್ ಅಡ್ಮಿಷನ್ ಆಗೋದು ಅಂದ್ರೆ ಹೆಂಗಿದ್ರು ನೀವು ತಿಳ್ಕೊಂಬಿಡ್ರಿ, ಸೋಮವಾರನೇ. ಓಕೆ, ಸೋಮವಾರನೇ ಏನಪ್ಪ ಅಂದ್ರೆ ನೀವು ಅಡ್ಮಿಷನ್ ಮಾಡೋದಕ್ಕೆ ಹೋಗೋದು. ಆ್ಯಂಡ್ ನೆಕ್ಸ್ಟ್ ಶನಿವಾರ ಮತ್ತು ಭಾನುವಾರ ರಜೆ ಇರಲ್ಲ, ಕಾಲೇಜಸ್ ಹೇಳ್ತೀನಿ, ಕಾಲೇಜಸ್ ಓಪನ್ ಇರ್ತವೆ, ಅಡ್ಮಿಷನ್ ಅವಾಗಲೂ ಕೂಡ ಆಗ್ಬೋದು. ಆ್ಯಂಡ್ ನೆಕ್ಸ್ಟ್ ಈಗ ಈ ಎಲ್ಲ ಕೋರ್ಸಸ್ ಕೆಳಗಡೆ ಎಲ್ಲನೂ ಕೂಡ ಟೋಟಲಾಗಿ ಹೇಳೋದಂತಂದರೆ, ನಿಮಗೆ ಚಾಯ್ಸ್ ಎಂಟ್ರಿ ಯಾವಾಗ ಎನೇಬಲ್ ಆಗ್ತದೆ, ನಿಮ್ಮದು ಕೂಡ ಸೇಮ್ ಆ್ಯಸ್ ಚಾಯ್ಸ್ 1 ಕೊಟ್ಬಿಟ್ರೆ ನಿಮಗೂ ಕೂಡ ಸೇಮು ಏನಪ್ಪ ದುಡ್ಡು ಪೇ ಮಾಡಬೇಕು. ದುಡ್ಡು ಪೇ ಮಾಡಿಬಿಟ್ಟು ಕನ್ಫರ್ಮೇಷನ್ ಸ್ಲಿಪ್ಪು ಕೂಡ ಡೌನ್ ಮಾಡ್ಕೋಬೇಕು. ಮಾಡ್ಕೊಂಡು ಆದ ನಂತರ ಏನು ಮಾಡಪ್ಪ ಅಂದರೆ, ಯಾವಾಗಾದರೂ ವಿತಿನ್ ಅವ್ರು ಕೊಟ್ಟಿರ್ತಕ್ಕಂಥ ಡೇಟ್ ಒಳಗಡೆ ಯಾವಾಗಾದರೂ ಹೋಗ್ರಿ. ಲೈಕ್ ಎಕ್ಸಾಂಪಲ್ ಈಗ ಮೆಡಿಕಲ್ಲು, ಡೆಂಟಲು ಮತ್ತು ಹೋಮಿಯೋಪತಿ ತೊಗೊಂಡ್ರೆ ಲಾಸ್ಟ್ ಡೇಟ್ 12/8/2025 ಇದೆ ಅಂತಂದರೆ, ನೀವು ಏನು ಚಾಯ್ಸ್ ಎಂಟ್ರಿ 7ನೇ ತಾರೀಕು ಮಾಡಿದರೆ, 7ನೇ ತಾರೀಕು ಕನ್ಫರ್ಮೇಷನ್ ದುಡ್ಡು ಪೇ ಮಾಡಿದರೆ 7ನೇ ತಾರೀಕು ಕನ್ಫರ್ಮೇಷನ್ ಸ್ಲಿಪ್ ತೊಗೊಂಡು ಅವತ್ತೇ ಹೋಗಿ ಅಡ್ಮಿಷನ್ ಮಾಡಿಸ್ಬೋದು. ಇಲ್ಲ ನೀವು 7ನೇ ತಾರೀಕು ನೀವು ಚಾಯ್ಸ್ ಎಂಟ್ರಿ ಮಾಡಿ 8ನೇ ತಾರೀಕು ದುಡ್ಡು ಪೇ ಮಾಡಿ 9ನೇ ತಾರೀಕು ಅಡ್ಮಿಷನ್ ಮಾಡ್ತೀನಿ ಅಂತಂದರೆ ಕೂಡ ಮಾಡ್ಬೋದು, ಇರ್ತದೆ ಆಯಿತಾ. ಬಟ್ ಈ ಟೈಮಿಂಗ್ಗಳನ್ನು ಕೂಡ ಬಟ್ ಕನ್ಫರ್ಮೇಷನ್ ಸ್ಲಿಪ್ ಮಾತ್ರ 11/8/2025 ಒಳಗಡೆ ಏನಪ್ಪ ಅಂತಂದರೆ ನಿಮ್ಮ ಒಂದು ಕನ್ಫರ್ಮೇಷನ್ ಸ್ಲಿಪ್ನ ಡೌನ್ ಮಾಡ್ಕೋಬೇಕು. 12/8/2025 ಸಾಯಂಕಾಲ 6 ಗಂಟೆ ಒಳಗಡೆ ಹೋಗಿ ಅಡ್ಮಿಷನ್ ಆಗಬೇಕು. ಡೇಟ್ ಎಕ್ಸ್ಟೆಂಡೆಡ್ ಆಗೋದು ತೀರಾ ಕಡಿಮೆ ಇದೆ. ಅಂಕೆ ಸಪ್ಪಿ ಏನಾದರೂ ಇದರಲ್ಲಿ ಏನಾದರೂ ದೋಷಗಳು ಕಂಡು ಬಂದರೆ, ಅಂದರೆ ಚಾಯ್ಸ್ ಎಂಟ್ರಿ ಕರೆಕ್ಟಾಗಿ ಮಾಡ್ಲಿಕ್ಕೆ ಬರಲಿಲ್ಲ ಎಲ್ಲರೂ ಕೂಡ, ಅಥವಾ ಎಲ್ಲರೂ ಕೂಡ ಅಡ್ಮಿಷನ್ ಆರ್ಡರ್ ಡೌನ್ ಆಗಲಿಲ್ಲ, ಇದು ಅಡ್ಮಿಷನ್ ಆರ್ಡರ್ ಅಲ್ಲ, ಕನ್ಫರ್ಮೇಷನ್ ಸ್ಲಿಪ್ ಡೌನ್ ಆಗಲಿಲ್ಲ, ಮತ್ತು ಇನ್ನೂ ಏನೇನೇನೋ ಗೊತ್ತಿದೆ ನಮ್ಮ ಕೈದಲ್ಲಿ ಆಗ್ತಾರೆ. ಈ ಥರ ಸಮಸ್ಯೆ ಆದರೆ ಮಾತ್ರ ಎಕ್ಸ್ಟೆಂಡ್ ಆಗುತ್ತೆ ಹೊರತು ಆಗಲ್ಲ. ಯಾವ ಡೇಟ್ ಕೊಟ್ಟಿದ್ದಾರೋ ಇದರಲ್ಲಿ ಏನಪ್ಪ ಅಂತಂದರೆ ಮುಗಿಸ್ಕೊಂಬಿಡಿ ಆಯಿತಾ. ಸರಿ, ಮೋರ್ ಅಪ್ಡೇಟ್ಗೋಸ್ಕರ ವಾಟ್ಸಪ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡ್ಕೊರಿ ವಿಡಿಯೋ ಇಷ್ಟ ಆಗಿದ್ದರೆ. ಸೊ ಥ್ಯಾಂಕ್ ಯು, ಹ್ಯಾವ್ ಎ ನೈಸ್ ಡೇ, ಬಾಯ್.